ನಮಸ್ಕಾರ ವೀಕ್ಷಕರೇ, ಇದು ಸತ್ಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮೊಂದಿಗೆ ಇಂದು ಬಿಜೆಪಿ ಪಕ್ಷದ ಹಿರಿಯ ನಾಯಕರಾದ ಈಶ್ವರಪ್ಪರವರು ಇದ್ದಾರೆ. ಈಶ್ವರಪ್ಪರವರು ಕಳೆದ ಏಪ್ರಿಲ್ ತಿಂಗಳಿನಲ್ಲಿ ಅವರು ನಿವೃತ್ತಿ ಹೊಂದಲು ನಿರ್ಧರಿಸಿದರು. ಆದರೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಸ್ವತಂತ್ರರಾಗಿ ಅಭ್ಯರ್ಥಿಸುತ್ತಿದ್ದಾರೆ. ಹಾಗಾದರೆ ನಾವು ಈಗ ಅವರೊಂದಿಗೆ ಮಾತನಾಡಿ ಏನು ಅಂತ ನಾವು ತಿಳಿದುಕೊಳ್ಳೋಣ ಬನ್ನಿ. ಸರ್, ನಿಮ್ಮ ಮತ್ತು ಯಡಿಯೂರಪ್ಪನವರ ಬಾಂಧವ್ಯ ಅದು ಇಲ್ಲ ಬಾಂಧವ್ಯ ಅಂತ ಹೇಳದ, ಇಲ್ಲ ಒಂದು ವೈರತ್ವ ಅಂತ ಹೇಳದ, ಅಂದರೆ ಅದು ಪರ್ಸ್ನಲ್ಲ ಇಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಮಾತ್ರ? ನಾನು ಯಡಿಯೂರಪ್ಪನವರು ಒಟ್ಟಾಗಿದ್ದು ಒಂದು ಸಿದ್ಧಾಂತಕ್ಕೋಸ್ಕರ. ಈ ರೀತಿ ಲಕ್ಷಾಂತರ ಜನ ಕಾರ್ಯಕರ್ತರ ಜೊತೆಗೂ ನನ್ನ ಒಡನಾಟ ಇದೆ. ಅದರ ಅತಿ ಹೆಚ್ಚು ಸಿದ್ಧಾಂತದಿಂದ ಅದು ಸ್ನೇಹಕ್ಕೂ ತಿರುಗಿತು. ಸ್ನೇಹದಿಂದ ಇವತ್ತು ಯಾಕೆ ಸ್ನೇಹ ಅಂತ ದೂರ ಆಗ್ತಿದ್ದೀವಿ ಅಂದರೆ, ಯಾವ ಸಿದ್ಧಾಂತವನ್ನು ಯಡಿಯೂರಪ್ಪನವ್ರು ಬಿಟ್ಟರೋ ಅದಕ್ಕೋಸ್ಕರ ನಾನು ಅವ್ರನ್ನ ವಿರೋಧ ಮಾಡ್ತಾಯಿದ್ದೀನಿ. ಓಕೆ ಸರ್, ಅದು ಮಾತ್ರ ಅಲ್ಲದೆ ಈಗ ನಿಮ್ಮ ಪಕ್ಷ ನೀವು ಪಕ್ಷೇತರ ಆಗಿ ಅಭ್ಯರ್ಥಿ ಮಾಡ್ತಿದ್ದೀರಾ. ಸೊ ಈ ಭವಿಷ್ಯದಲ್ಲಿ ಇದೇ ಪಕ್ಷ ನಿಮ್ಮದೇ ಪರ್ಸ್ನಲ್ ಆಗಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗೋಕ್ಕೆ ಸಾಧ್ಯತೆ ಇದೆಯಾ? ಭಾರತೀಯ ಜನತಾ ಪಾರ್ಟಿ ವಿಶ್ವದಲ್ಲೇ ಅತಿ ಹೆಚ್ಚು ಸ್ಥಾನವನ್ನು ಪಡೆದು ಅತಿ ಹೆಚ್ಚು ಸದಸ್ಯರನ್ನು ಇಟ್ಕೊಂಡಿರೋಂಥ ಮೊದಲನೇ ಪಾರ್ಟಿ ಪ್ರಪಂಚದಲ್ಲಿ ಇದು ಭಾರತೀಯ ಜನತಾ ಪಾರ್ಟಿ. 10 ಕೋಟಿಗೂ ಹೆಚ್ಚು ಸದಸ್ಯರನ್ನು ಇಟ್ಕೊಂಡಿದ್ದೀವಿ. ನಾನು ಈ ಹೋರಾಟ ಮಾಡೋಕ್ಕೆ ಹೊರಟಿರೋದು ಭಾರತೀಯ ಜನತಾ ಪಾರ್ಟಿ ವಿಚಾರ ಸಿದ್ಧಾಂತದ ವಿರುದ್ಧ ಅಲ್ಲ. ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಸಿಕ್ಕು ಕರ್ನಾಟಕ ರಾಜ್ಯದಲ್ಲಿ. ಈಗ ಕೇಂದ್ರದಲ್ಲಿ ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ ಕೈಯಲ್ಲಿ ಈ ಪಕ್ಷ ಇದೆ ಅಂತ ಅಂದ್ಕೊಂಡು ಅದನ್ನು ಮೋದಿ ವಿರೋಧ ಮಾಡ್ತಿದ್ದಾರೆ. ಆ ಕಾಂಗ್ರೆಸ್ ಸಂಸ್ಕೃತಿನೇ ಕರ್ನಾಟಕ ರಾಜ್ಯದಲ್ಲಿ ಮುಂದುವರಿತಾ ಇದೆ. ಅದಕ್ಕೆ ನಾನು ವಿರೋಧ ಮಾಡ್ತಿದ್ದೀನಿ. ಇದು ಸರಿಯಾಗಬೇಕು ಅನ್ನೋದಕ್ಕೋಸ್ಕರ ಕೇಂದ್ರದ ಗಮನ ಕೊಡಲಿ ಅಂತ ಈ ಉದ್ದೇಶ ಮಾಡ್ತಾಯಿದ್ದೀನಿ. ಆದರೆ ನಾವು ನಿಮ್ಮ ಪಕ್ಷದಿಂದ ಒಂದು ಅತ್ಯಂತ ದೊಡ್ಡ ಪಕ್ಷನ ನಾವು ಎದುರು ನೋಡ್ಬೋದಾ ಭವಿಷ್ಯದಲ್ಲಿ? ನನ್ನ ಪಕ್ಷ ಬಿಟ್ಟರೆ ಪ್ರಪಂಚದಲ್ಲಿ ಭಾರತದಲ್ಲಿ ಇನ್ಯಾವ ಪಕ್ಷನೂ ದೊಡ್ಡದಾಗಕ್ಕೆ ಸಾಧ್ಯನೇ ಇಲ್ಲ. ಈ ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಿ, ಅವ್ರು ಬದುಕಿರೋ ತನಕ ಅವರೇ ಪ್ರಧಾನಮಂತ್ರಿ. ಅವ್ರು ಹೋದ್ಮೇಲೆ ಇನ್ನೊಬ್ಬರು ಬರ್ತಾರೆ. ಆದರೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಕೂಡ ಕಡಿಮೆ ಸ್ಥಿತಿ ಬರಲ್ಲ. ದಿನೇ ದಿನೇ ವೈಭವಕ್ಕೆ ಹೋಗುತ್ತೆ. ಇದ್ರಾಗ ಯಾವ ಅನುಮಾನವೂ ಇಲ್ಲ. ಸರ್, ನಿಮ್ಮ ಚಿಹ್ನೆ ಬಗ್ಗೆ ನಾವು ಕೇಳ್ಬೋದಾ? ಅಂದರೆ ಈ ಚಿಹ್ನೆ ಅದು ಭಾರತೀಯ ಜನತಾ ಪಕ್ಷದ ಪರವಾಗಿ ಇರುತ್ತಾ, ಅದರಂತೆಯೇ ಇರುತ್ತಾ, ಇಲ್ಲ ತುಂಬ ವಿಭಿನ್ನವಾಗಿರುತ್ತಾ? ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ನನಗೆ ಸಿಗೋಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ನಾನು ಪಕ್ಷೇತರ ನಿಲ್ತಾ ಇರೋಂಥ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಯಾವ ಚಿಹ್ನೆ ನನಗೆ ಕೊಡುತ್ತೋ ಆ ಚಿಹ್ನೆ ತಂದಿಂದ ಸ್ಪರ್ಧೆನ ಮಾಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಆಗಿದೆ ಈಶ್ವರಪ್ಪನವರು ನಮ್ಮೊಡನೆ ಹಂಚಿಕೊಂಡ ಅವರ ಅಮೂಲ್ಯವಾದ ಮಾತುಗಳು. ಅವರು ಹೇಳುವುದರಲ್ಲಿ ನಮಗೆ ತಿಳಿದು ಬಂದಿರೋದು, ಪಕ್ಷ ಅಲ್ಲ ಮುಖ್ಯ, ಪಕ್ಷದಲ್ಲಿ ಅಭ್ಯರ್ಥಿಯಾಗಿ ನಿಂತಿರುವ ವ್ಯಕ್ತಿಯಾಗಿದ್ದಾರೆ ಮುಖ್ಯ. ವ್ಯಕ್ತಿಯು ಒಳ್ಳೆಯ ಕೃತ್ಯ ಮಾಡಿದರೆ ಗೆಲುವು ನಿಶ್ಚಯ ಎಂಬುದಾಗಿದೆ ಅವರು ಹೇಳಿದ ಮಾತುಗಳಿಂದ ನಮಗೆ ತಿಳಿದು ಬಂದಿದ್ದು. ಹಾಗಾದರೆ ಈ ಚುನಾವಣೆಯ ವಿಜೇತೆಯನ್ನು ನಾವು ನೋಡಲು ಕಾಯುತ್ತಾ ಇರೋಣ.